ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈ ಶಿಯಾ ಸೀಡ್ಸ್ ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಹೇಳಬೇಕು. ನನ್ನಲ್ಲಿ ಬರುವಂತಹ ಪೇಷಂಟ್ಗಳು ಕೆಲವರು ಹೇಳ್ತಾರೆ, ಮೇಡಮ್ ಈ ಶಿಯಾ ಸೀಡ್ಸನ್ನು ನಿಜವಾಗಿ ಕುಡಿಬಹುದಾ? ಅದನ್ನು ಅಂದರೆ ನೀರಲ್ಲಿ ಹಾಕಿ ಅದನ್ನು 3/4 ಗಂಟೆ 1 ಗಂಟೆ ಬಿಟ್ಟು ಕುಡಿಬಹುದಾ? ಅಂದರೆ ಅದರಲ್ಲಿ ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ ಇದೆಯೋ ಅಥವಾ ಕೆಲವರಿಗೆ ಮಾತ್ರ ಅದು ಒಳ್ಳೆಯದು, ಇನ್ನು ಕೆಲವರಿಗೆ ಅದು ತಗೊಳ್ಬಾರ್ದು ಅನ್ನುವಂಥದ್ದು ಏನಾದರೂ ಇದೆಯಾ? ಇದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಈ ಶಿಯಾ ಸೀಡ್ಸ್ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ಈಗ ಬೇಸಿಕಲಿ ತಿಳಿಯೋಣ. ಅದು ಒಂದು ರೀತಿಯ ಬೀಜ. ಅದು ನಮ್ಮ ಭಾರತದ ಒರಿಜಿನಲ್ಲ, ಬೇರೆ ದೇಶದಿಂದಲೇ ಬಂದದ್ದು ಆ್ಯಕ್ಚುಲಿ. ಈ ಕೆಲವರು ಸಬ್ಜಾ ಸೀಡ್ಸ್ ಮತ್ತು ಶಿಯಾ ಸೀಡ್ಸ್ ಅದಕ್ಕೆ ಕನ್ಫ್ಯೂಸ್ ಆಗ್ತಾರೆ. ಈ ಸಬ್ಜಾ ಸೀಡ್ಸ್ ಮತ್ತು ತುಳಸಿ ಅಥವಾ ಬೇಸಿಲ್ ಸೀಡ್ಸ್ ಇರಬಹುದು, ಕಾಮಕಸ್ತೂರಿ ಬೀಜ, ಇವೆಲ್ಲ ಸಾಧಾರಣ ಒಂದೇ. ಆದರೆ ಈ ಶಿಯಾ ಸೀಡ್ಸ್ ಅನ್ನುವಂಥದ್ದು ಡಿಫ್ರೆಂಟ್. ಇದು ಫಾರಿನಲ್ಲಿ ಅದಕ್ಕೆ ತುಂಬ ಮಹತ್ವ ಇತ್ತು, ಹಿಂದಿನ ಕಾಲದಲ್ಲೇ ಬಹಳ ಮಹತ್ವ ಇತ್ತು. ಭಾರತದಲ್ಲಿ ಇತ್ತೀಚೆಗೆ ಬಂದಂತಹದ್ದು ಅದು. ಆದರೆ ಅದರಲ್ಲಿರುವ ಹೆಲ್ತ್ ಬೆನಿಫಿಟ್ ಇಂದಾಗಿ ನಾವು ಕೂಡ ಅದನ್ನು ಖಂಡಿತವಾಗಿ ರೆಕಮೆಂಡ್ ಮಾಡ್ತೇವೆ ನಮ್ಮ ಪೇಷಂಟ್ಗಳಿಗೆ. ಈ ಶಿಯಾ ಸೀಡ್ಸ್ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಗಳಿದ್ದಾವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ನೋಡಬೇಕು. ಇದು ನಮ್ಮ ಸ್ಟೋರ್ ಹೌಸ್ ಆಫ್ ಎನರ್ಜಿ ಅಂತಲೇ ಹೇಳಬಹುದು. ಯಾಕಂದರೆ ಅದರಲ್ಲಿರುವಂತಹ ಪ್ರೋಟೀನ್ 17%. ಈಗ 100 ಗ್ರಾಮ್ನಷ್ಟು ನೀವು ಶಿಯಾ ಸೀಡ್ಸನ್ನು ಕನ್ಸ್ಯೂಮ್ ಮಾಡಿದರೆ, ಒಂದು ದಿನದಲ್ಲಿ 100 ಗ್ರಾಮ್ ಅಲ್ಲ, ಕಂಟಿನ್ಯೂಸ್ಲಿ ತಗೊಳ್ತಾ ಬಂದರೆ ಅದರಲ್ಲಿ ಒಂದು ಸಾಧಾರಣ 100 ಗ್ರಾಮಲ್ಲಿ 17%ನಷ್ಟು ಪ್ರೋಟೀನ್ ಇದೆ. 36%ನಷ್ಟು ಈ ಫೈಬರ್ಸ್, ಡಯಟ್ರಿ ಫೈಬರ್ ಕೂಡ ಅದರಲ್ಲಿದೆ. ಹಾಗಾಗಿ ಅದು ಅಲ್ಲದೆ ಬೇರೆ ಬೇರೆ ರೀತಿಯಾದಂತಹ ವಿಟಮಿನ್ಸ್ ಇರಬಹುದು, ಅಂದರೆ ಮಿನರಲ್ಸ್ ಇರಬಹುದು, ಅದೆಲ್ಲ ಜಾಸ್ತಿ ಅದರಲ್ಲಿ ಇರುವಂಥದ್ದು. ಹಾಗಾಗಿ ಇದನ್ನು ಎಲ್ಲರೂ ತಗೊಂಡು ಬೆನಿಫಿಟನ್ನು ಪಡ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಸಹಕಾರಿ ಮತ್ತು ವೆಯ್ಟ್ ಲಾಸ್ಗೆ ಸಹಕಾರಿ. ಪ್ರೋಟೀನ್ ಡಯಟಲ್ಲಿ ಅದು ಮುಖ್ಯ ಪಾತ್ರ ವಹಿಸ್ತದೆ. ಇನ್ನು ಡಯಟ್ರಿ ಫೈಬರ್ ಇರೋದ್ರಿಂದ, ಅದರಲ್ಲಿ ಫೈಬರ್ ಅಂದರೆ ಅದರಲ್ಲಿರುವಂಥದ್ದು ಸಾಲಿಬಲ್ ಫೈಬರ್, ನೀರಲ್ಲಿ ಕರಗುವಂತಹ ಫೈಬರ್. ಅದು ನೀವು ನೀರಲ್ಲಿ ಹಾಕಿ ಒಂದು 3/4 ಗಂಟೆ ಬಿಟ್ಟು ನೋಡಿದರೆ ಅದರ ಸುತ್ತ ಒಂದು ಥರ ಬಿಳಿಯ ಲೋಳೆ ಥರ ಫಾರ್ಮ್ ಆಗಿರ್ತದೆ. ಅದು ಸಾಲಿಬಲ್ ಫೈಬರ್ ಅಂತ, ನೀರಿನಲ್ಲಿ ಕರಗುವಂತಹ ಒಂದು ಫೈಬರ್ ಅದು. ಹಾಗಾಗಿ ಡಯಟ್ರಿ ಫೈಬರ್ ಏನು ಮಾಡ್ತದೆ ನಮ್ಮ ದೇಹಕ್ಕೆ ಅಂದರೆ ಡಿಲೇಡ್ ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಅಂತ. ಅಂದರೆ ನಮ್ಮ ಹೊಟ್ಟೆಯಲ್ಲಿದ್ದಂತಹ ಆಹಾರ ಅಥವಾ ಅದನ್ನು ನಾವು ತಗೊಂಡ್ರೆ, ನೀರಲ್ಲಿ ಹಾಕಿ ತಗೊಂಡ್ರೆ ತುಂಬ ಹೊತ್ತು ನಮಗೆ ಹಸಿವಾಗೋದಿಲ್ಲ, ಹೊಟ್ಟೆ ತುಂಬಿದ ಹಾಗೆ ಅನ್ನಿಸುವಂತಹ ಭಾವನೆ ಇರ್ತದೆ. ಹಾಗಾಗಿ ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡೋವರಿಗೆ, ಇನ್ನು ಡಯಾಬಿಟಿಸ್ ಇರೋವರಿಗೆ, ತುಂಬ ಆಹಾರ ತಗೊಂಡು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಶಿಯಾ ಸೀಡ್ಸ್ ತುಂಬ ಅತ್ಯುತ್ತಮವಾದಂತಹ ಒಂದು ಆಪ್ಷನ್. ಅದು ಅಲ್ಲದೆ ಈ ಸಾಲಿಬಲ್ ಫೈಬರ್ಸ್, ಅದರಲ್ಲಿರುವಂತಹ ಫೈಬರ್ ಹೊಟ್ಟೆಯಲ್ಲಿರುವಂತಹ ಗಟ್ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ ಇದೆಯಲ್ಲ ಹೊಟ್ಟೆಯಲ್ಲಿರುವಂಥದ್ದು, ಅಂದರೆ ಡೈಜೆಷನ್ಗೆ ಹೆಲ್ಪ್ ಮಾಡುವಂತಹ ಬ್ಯಾಕ್ಟೀರಿಯಾಗಳಿಗೆ ಅದು ಆಹಾರ. ಹಾಗಾಗಿ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ಕೂಡ ಬಹಳಷ್ಟು ಇಂಪ್ರೂವ್ ಆಗ್ತದೆ. ಇನ್ನು ಈ ಎಕ್ಸೆಸ್ ಶುಗರ್, ಅದರ ನಮ್ಮ ರಕ್ತದಲ್ಲಿರುವಂತಹ ಜಾಸ್ತಿ ಶುಗರನ್ನು ತೆಗೆದು ಅದನ್ನು ಹೊರಗೆ ಹಾಕಲಿಕ್ಕೆ ಕೂಡ ಈ ಡಯಟ್ರಿ ಫೈಬರ್ಸ್ ಸಹಕಾರಿ ಆಗ್ತದೆ. ಡೈಜೆಷನ್ನು ಇಂಪ್ರೂವ್ ಮಾಡ್ತದೆ, ನಮಗೆ ಫೀಲಿಂಗ್ ಆಫ್ ಫುಲ್ನೆಸ್ ಕೂಡ ಕೊಡ್ತದೆ. ಅದು ಅಲ್ಲದೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ನಮ್ಮ ಶಿಯಾ ಸೀಡ್ಸ್ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಇನ್ನು ನಮ್ಮ ಹೆಂಗಸರಿಗೆ ಮೆನೋಪಾಸ್ ಟೈಮಲ್ಲಿ, ಮುಟ್ಟು ನಿಲ್ಲುವ ಸಮಯದಲ್ಲಿ ಈ ಆಸ್ಟಿಯೋಪೋರೋಸಿಸ್ ಅನ್ನುವಂಥದ್ದು ತುಂಬ ಕಾಮನ್. ಯಾಕಂದರೆ ಎಸ್ಟ್ರೋಜನ್ ಲೆವೆಲ್ಸ್ ಸಡನ್ನಾಗಿ ಡ್ರಾಪ್ ಆಗುವಂತಹ ಟೈಮ್ ಅದು. ಹಾಗಾಗಿ ಈ ಮೂಳೆಯ ಸಾಂದ್ರತೆ ಕಡಿಮೆ ಆಗುವಂಥದ್ದು ಬಹಳಷ್ಟು ಜನರಲ್ಲಿ ಕಾಣಿಸಿಕೊಂಡು ಮೈಕೈ ನೋವು, ಕೀಲು ನೋವುಗಳೆಲ್ಲ ಕಾಣಿಸ್ಕೊಳ್ತವೆ. ಹಾಗಾಗಿ ಈ ಒಂದು ಶಿಯಾ ಸೀಡ್ಸಲ್ಲಿ ಈ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್, ಜಿಂಕ್ ಮತ್ತು ಮೆಗ್ನೀಷಿಯಂ ಮುಂತಾದ ಅಂಶಗಳಿರೋದ್ರಿಂದ ಈ ಮೂಳೆಯ ಆರೋಗ್ಯಕ್ಕೆ ಕೂಡ ಅದು ಬಹಳಷ್ಟು ಒಳ್ಳೆಯದು. ಹಾಗಾಗಿ ಇದನ್ನು ನಿಯಮಿತವಾಗಿ ತಗೊಳ್ತಾ ಬಂದರೆ ಈ ಮೆನೋಪಾಸ್ನ ಸಿಂಪ್ಟಮ್ಸನ್ನು ನೀವು ಅಂದರೆ ಪೀರಿಯಡ್ಸ್ ನಿಲ್ಲುವಂತಹ ಸಿಂಪ್ಟಮ್ ಇದೆಯಲ್ಲ ಪರ್ಮನೆಂಟಾಗಿ, ಅದನ್ನು ನೀವು ಕಡಿಮೆ ಮಾಡ್ತಾ ಬರ್ಬೋದು. ಆ ಪ್ರೀ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಬರಬಹುದು. ಹಾಗಾಗಿ ಅದು ಎಲ್ಲ ಏಜ್ ಗ್ರೂಪ್, ಹೆಂಗಸರಿಗೆ ಇರಬಹುದು, ಮೆನಾರ್ಕೆ ಅಂದರೆ ಪೀರಿಯಡ್ಸ್ ಫಸ್ಟ್ ಟೈಮ್ ಆದವರಿಗೆ, ಅಂಥವರಿಗೆ ಈ ನೋವನ್ನು ಕಡಿಮೆ ಮಾಡಲಿಕ್ಕೆ, ಹೊಟ್ಟೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಸಹಕಾರಿ. ಯಾಕಂದರೆ ಅದರಲ್ಲಿ ಫೈಟೋ ಎಸ್ಟ್ರೋಜನ್ ಅನ್ನುವಂತಹ ಒಂದು ಅಂಶ ಇರೋದ್ರಿಂದ, ಅಂದರೆ ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಅದು ಈ ಮುಟ್ಟಿನ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಇನ್ನು ಇದರಲ್ಲಿ ಈ ಶಿಯಾ ಸೀಡ್ಸಲ್ಲಿ ಇರುವಂಥದ್ದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ, ಅಂದರೆ ಗುಡ್ ಫ್ಯಾಟ್ ಅಂತ, ಗುಡ್ ಕೊಲೆಸ್ಟ್ರಾಲ್. ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDL ಅನ್ನು ಕಡಿಮೆ ಮಾಡಿ, ರಕ್ತದಿಂದ ಅದನ್ನು ಹೊರಗೆ ಹಾಕಿ
ಲೋ ಡೆನ್ಸಿಟಿ ಲಿಪೋಪ್ರೋಟೀನನ್ನು ಹೊರಗೆ ಹಾಕಿ HDL ಅಂದರೆ ಗುಡ್ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅದನ್ನು ರಿಟೈನ್ ಮಾಡಲಿಕ್ಕೆ ಈ ನಮ್ಮ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗಳು ಬಹಳಷ್ಟು ಸಹಕಾರಿಯಾಗ್ತವೆ. ಅವು ಈ ಬೀಜದಲ್ಲಿ ಇರ್ತವೆ. ಹಾಗಾಗಿ ಈಗ ನೋಡಿ, ಮುಖ್ಯವಾಗಿ ಸೀ ಫುಡ್ ಅಥವಾ ಮೀನಿನಲ್ಲಿ, ಫಿಶ್ನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬ ಜಾಸ್ತಿ ಇರ್ತದೆ. ಆದರೆ ಈ ಸಸ್ಯಾಹಾರಿಗಳಿಗೆ ಈ ಒಂದು ಶಿಯಾ ಸೀಡ್ಸ್ ಬಹಳ ಉತ್ತಮವಾದಂಥ ಒಂದು ಆಪ್ಷನ್. ಯಾಕಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೇರಳವಾಗಿ ಅದರಲ್ಲಿ ಇರ್ತದೆ. ಇಷ್ಟೆಲ್ಲ ಬೆನಿಫಿಟ್ಗಳು ಈ ಶಿಯಾ ಸೀಡ್ಸಲ್ಲಿ ಇದ್ದಾವೆ. ಇನ್ನು ಅದನ್ನು ಯಾವ ರೀತಿಯಲ್ಲಿ ತಗೊಳ್ಬೇಕು ಅನ್ನೋವಂಥದ್ದನ್ನು ನಾನು ಹೇಳ್ತೇನೆ. ದಿನಕ್ಕೆ 5 ಗ್ರಾಮ್ಸಿಂದ 10 ಗ್ರಾಮ್ಸ್ ಅಷ್ಟೇ ನೀವು ತಗೊಳ್ಬೇಕಾದದ್ದು. ಅದಕ್ಕಿಂತ ಹೆಚ್ಚು ತಗೊಂಡ್ರೆ ನಿಮಗೆ ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಎಲ್ಲ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಒಂದು ಟೀ ಸ್ಪೂನ್ ಅಥವಾ ತಪ್ಪಿದ್ರೆ 2 ಟೀ ಸ್ಪೂನ್ ತಗೊಳ್ಬಹುದು. ಒಂದು ಫುಲ್ ಗ್ಲಾಸ್ ನೀರಲ್ಲಿ ಹಾಕಿ ಅದನ್ನು 3/4 ಗಂಟೆಯಿಂದ 1 ಗಂಟೆ ಬಿಟ್ಟು ಆಮೇಲೆ ಅದನ್ನು ಕುಡಿಯುವಂಥದ್ದು, ನಿಧಾನಕ್ಕೆ ಆರಾಮಾಗಿ ಕುಡಿಯುವಂಥದ್ದು. ಅದು ನೀವು ಖಾಲಿ ಹೊಟ್ಟೆಗೆ ಕುಡೀರಿ. ಯಾಕಂದರೆ ಆಮೇಲೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಗ್ಯಾಪ್ ಕೊಟ್ಟು, ಆವಾಗ ನಿಮಗೆ ಹೆವಿ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ನೀವು ಲೈಟಾಗಿ ಮಾಡ್ತೀರಿ. ಯಾಕಂದರೆ ಆಲ್ರೆಡಿ ಒಂದು ರೌಂಡ್ ಹೊಟ್ಟೆ ತುಂಬಿದ ಹಾಗೆ ನಿಮಗೆ ಫೀಲ್ ಆಗಿರ್ತದೆ, ಫೈಬರ್ಸ್ ಹೊಟ್ಟೆಯಲ್ಲಿ ಇರ್ತವಲ್ಲ. ಹಾಗಾಗಿ ನಿಮಗೆ ಫುಡ್ ಇಂಟೇಕ್ ಕೂಡ ಸ್ವಲ್ಪ ಮಾಡ್ರೇಟ್ ಆಗ್ತಾ ಬರ್ತದೆ, ಅಂದರೆ ತುಂಬ ತಿನ್ನುವಂಥದ್ದು ಅವಾಯ್ಡ್ ಆಗ್ತದೆ. ಹಾಗಿದ್ರೆ ಅದು ನಿಮಗೆ, ನಿಮ್ಮ ದೇಹಕ್ಕೆ ಅದು ಬಹಳ ಒಳ್ಳೆಯದು. ಇನ್ನು ಸ್ಮೂದಿಗಳಲ್ಲಿರಬಹುದು, ಜ್ಯೂಸ್ಗಳಲ್ಲಿ ಮತ್ತು ಫ್ರೂಟ್ ಸಲಾಡ್ಗಳಲ್ಲೆಲ್ಲ ಈ ಶಿಯಾ ಸೀಡ್ಸನ್ನು ಹಾಕಿ ತಗೊಳ್ಬೋದು. ಆ ಫ್ರೂಟ್ಸ್ನ ಬೆನಿಫಿಟ್ಟು ಪ್ಲಸ್ ಈ ಶಿಯಾ ಸೀಡ್ಸ್ ಬೆನಿಫಿಟ್ ಕೂಡ ಅಲ್ಲಿ ಆ್ಯಡ್ ಆಗ್ತದೆ. ಇನ್ನು ಬೂದುಗುಂಬಳಕಾಯಿ ರಸ, ಆ್ಯಶ್ಗಾರ್ಡ್ ಜ್ಯೂಸ್ ಬಹಳ ಒಳ್ಳೆಯ ಮದ್ದು. ಯಾವುದಕ್ಕೆ ಹೇಳಿ, ಅಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ಗೆ. ನಮ್ಮ ರಕ್ತದ ಬ್ಲಡ್ ಸ್ಟ್ರೀಮನ್ನು ಕ್ಲೆನ್ಸ್ ಮಾಡುವಂತಹ ಪ್ರಾಪರ್ಟಿ ಅದರಲ್ಲಿದೆ. ಅದರ ಜೊತೆಗೆ ನೀವು ಈ ಶಿಯಾ ಸೀಡ್ಸನ್ನು ಹಾಕಿ ತಗೊಂಡ್ರೆ ನಿಮ್ಮ ಗಟ್ಗೆ, ನಿಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಬಹಳ ಉತ್ತಮ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ಇನ್ನು ಎಳನೀರಿನ ಜೊತೆ ಕೂಡ ಈ ಶಿಯಾ ಸೀಡ್ಸನ್ನು ತಗೊಳ್ಬೋದು. ಅದು ಬೆಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳಬಹುದು. ಅದನ್ನು ನೀವು ನಿಯಮಿತವಾಗಿ ಕುಡಿತಾ ಬಂದರೆ ವೆಯ್ಟ್ ಲಾಸ್ ಕೂಡ ಬಹಳಷ್ಟು ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ಅಂದರೆ ಅದರ ಜೊತೆಗೆ ನೀವು ಸಪೋರ್ಟಿವ್ ಆಗಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರಬೇಕು. ಇದು ಇನ್ನೊಂದು ಸಪೋರ್ಟಿವ್ ಟ್ರೀಟ್ಮೆಂಟ್, ಅಂದರೆ ಏಡ್ಸ್ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಶಿಯಾ ಸೀಡ್ಸನ್ನು ಎಲ್ಲರೂ ತಗೊಳ್ಳಿ, ಆರೋಗ್ಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಧನ್ಯವಾದ.